ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ದಿನದಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಿರುವ ನೀವು ಆಶೀರ್ವದಿಸಲ್ಪಟ್ಟವರು. ಹಾಗೆ ಈ ದಿನವನ್ನು ಆರಂಭಿಸುವಾಗ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 31ನೇ ವಚನದ ಪ್ರಕಾರ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು ನಡೆದು ಬಳಲರು. ಪ್ರಿಯ ದೈವಜನರೇ, ಪ್ರತಿ ಮುಂಜಾನೆಯಲ್ಲಿ ಉದಯ ಕಾಲದಲ್ಲಿ ನಾವು ದಿನವನ್ನು ಆರಂಭಿಸುವಾಗ ನಮ್ಮ ನಿರೀಕ್ಷೆ ದೇವರ ಮೇಲೆ ಇರಬೇಕು. ಯಾವಾಗಲೂ ಅಷ್ಟೇ, ಪ್ರತಿ ದಿನದಲ್ಲೂ ಕೂಡ ಈ ದಿನವನ್ನು ಆರಂಭಿಸ್ತಾ ಇದ್ದೀವ, ಇವತ್ತಿನ ಪೂರ್ಣವಾದ ನಿರೀಕ್ಷೆ ಯೆಹೋವನ ಮೇಲೆ ಅದು ಇರಬೇಕು. ಯಾಕೆ ಗೊತ್ತಾ? ನಮ್ಮ ನಿರೀಕ್ಷೆ ದೇವರ ಮೇಲೆ ನಾವು ಇಡುವಾಗ ನಾವು ಹೊಸ ಬಲವನ್ನು ನಾವು ಹೊಂದಿಕೊಳ್ಳುವಂಥವ್ರಾಗ್ತೀವಿ. ರಾತ್ರಿ ಮಲಗುವಾಗ ಅನೇಕ ಚಿಂತೆ ಯೋಚನೆಗಳಲ್ಲಿ ಬಲಹೀನರಾಗಿರ್ತೀವಿ. ಮತ್ತೆ ಅಯ್ಯೋ ಇದೆಲ್ಲ ನನ್ನ ಕೈಯಿಂದ ಮಾಡೋದಕ್ಕೆ ಸಾಧ್ಯನಾ, ಅಯ್ಯೋ ಕೊರತೆ ಇದೆಯಲ್ಲ, ಅಯ್ಯೋ ಅದಿದೆಯಲ್ಲ ಇದಿದೆಯಲ್ಲ ಅಂತ ಅನೇಕ ಕೊರತೆಗಳು ಬಲಹೀನತೆಗಳಲ್ಲಿ ನಾವು ಕಾಣಿಸಿಕೊಳ್ತೀವಿ. ಆದರೆ ಮುಂಜಾನೆ ದಿನವನ್ನು ಆರಂಭಿಸುವಾಗ ನಮ್ಮ ನಿರೀಕ್ಷೆ ಯೆಹೋವನ ಮೇಲೆ ಇರುವಾಗ ನಾವು ಹೊಸ ಬಲವನ್ನು ಹೊಂದುವಂಥವರಾಗ್ತೀವಿ. ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ, ನಾವು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಮೇಲೆ ಹಾರುವವರು ನಾವು ಆಗ್ತೀವಿ. ಪ್ರಿಯ ದೈವಜನರೇ, ಅಂದರೆ ಅರ್ಥ ಏನು ಗೊತ್ತಾ? ನಮ್ಮ ನಿರೀಕ್ಷೆ ಯೆಹೋವನ ಮೇಲೆ ಇರುವಾಗ ನಮ್ಮ ಇವತ್ತಿನ ಈ ದಿನ ಇದು ನಿನ್ನೆಗಿಂತ ಉತ್ತಮವಾಗಿರ್ತದೆ. ನಮ್ಮ ನಿರೀಕ್ಷೆ ಯೆಹೋವನ ಮೇಲೆ ಇಟ್ಟು ನಾವು ದಿನವನ್ನು ಆರಂಭಿಸುವಾಗ ನಮ್ಮ ದಿನ ನಿನ್ನೆಗಿಂತ ಇವತ್ತು ಅಭಿವೃದ್ಧಿಯಲ್ಲಿ ಒಂದು ಮಟ್ಟ ಮೇಲೆ ನಾವು ಹಾರುವವರಾಗ್ತೀವಿ. ಅದಕ್ಕೆ ಸಹಾಯವೇ ಈ ವಾಕ್ಯ. ಏನೆಂದರೆ, ನಾವು ಯೆಹೋವನ ಮೇಲೆ ನಿರೀಕ್ಷೆ ಇಡುವಾಗ ಹೊಸ ಬಲವನ್ನು ನಾವು ಹೊಂದಿಕೊಳ್ಳುವಂಥವ್ರಾಗ್ತೀವಿ. ಆ ಹೊಸ ಬಲವನ್ನು ಹೊಂದಿಕೊಂಡು ನಿನ್ನೆ ಮಾಡೋಕ್ಕೆ ಕಳೆದ ದಿನಗಳಲ್ಲಿ ಕಳೆದ ಸಾಲಿನಲ್ಲಿ ನಾವು ಮಾಡೋದಕ್ಕೆ ಆಗದೇ ಇರುವ ಕಾರ್ಯಗಳನ್ನು ನಾವು ದೇವರ ಮೇಲೆ ನಿರೀಕ್ಷೆ ಇಡುವಾಗ ಅದನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ. ಹೆಚ್ಚಾಗಿ ವಾಕ್ಯ ಹೀಗೆ ಹೇಳ್ತಾ ಇದೆ, ಓಡಿದಣಿಯರು ನಡೆದು ಬಳಲರು. ಅಂದರೆ ಅರ್ಥ, ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ದಿನವನ್ನು ಆರಂಭಿಸುವಾಗ ನಾವು ಯಾವತ್ತಿಗೂ ಕೂಡ ನಾವು ಸೋತು ಹೋಗುವುದಿಲ್ಲ, ನಾವು ದಣಿಯುವುದಿಲ್ಲ, ನಾವು ಬಳಲುವುದಿಲ್ಲ, ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವ ಒಂದು ಮಾತು ಕೂಡ ನಮ್ಮ ಬಾಯಲ್ಲಿ ಬರುವುದಿಲ್ಲ. ಪ್ರಿಯ ದೇವಜನರೇ, ಯಾಕೆಂದರೆ ಪ್ರತಿದಿನದಲ್ಲೂ ನಮ್ಮ ನಿರೀಕ್ಷೆ ಯಾರು? ಯೆಹೋವನಾಗಿದ್ದಾರೆ. ನಮ್ಮ ನಿರೀಕ್ಷೆ ಯಾರು? ಯೇಸು ಸ್ವಾಮಿ. ನಮ್ಮ ನಂಬಿಕೆ ಯಾರ ಮೇಲೆ? ಆತನ ವಾಕ್ಯದ ಮೇಲೆ. ಹೀಗೆ ಪ್ರತಿದಿನದಲ್ಲೂ ನಾವು ಉದಯ ಕಾಲದಲ್ಲಿ ದಿನವನ್ನು ಆರಂಭಿಸುವಾಗ ನಾವು ಯೆಹೋವನನ್ನು ನಿರೀಕ್ಷಿಸುವರಾದರೆ ನಾವು ಹೊಸ ಬಲವನ್ನು ಹೊಂದಿಕೊಳ್ಳುವಂಥವ್ರಾಗ್ತೀವಿ. ಬಲಹೀನತೆಗಳನ್ನೆಲ್ಲ ಮಾರ್ಪಡಿಸುವಂಥದ್ದು ಅದು ಯೆಹೋವನ ನಿರೀಕ್ಷೆಯಾಗಿದೆ. ಆತನ ಮೇಲೆ ನಿರೀಕ್ಷೆ ಇಡುವವರಾದ ನಾವು ಉತ್ತಮ ರೀತಿಯಲ್ಲಿ ಆಶೀರ್ವಾದದ ಕಡೆಯಲ್ಲಿ ದಣಿಯದಂತೆ ಬಳಲದಂತೆ ನಾವು ಓಡುವವರಾಗ್ತೀವಿ. ಹಾಗಾಗಿ ಈ ಮುಂಜಾನೆಯಲ್ಲೂ ದಿನವನ್ನು ಆರಂಭಿಸ್ತಾ ಇದ್ದೀರಲ್ವಾ, ಇವತ್ತು ಕೂಡ ನೀವು ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟು ದಿನವನ್ನು ಆರಂಭಿಸ್ರಿ. ನಿಶ್ಚಯವಾಗಿ ನೀವು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿ ಮೇಲೆ ಹಾರುತ್ತಾ ಉತ್ತಮ ರೀತಿಯಲ್ಲಿ ನಿಮ್ಮ ದಿನದಲ್ಲಿ ನೀವು ಕಾಣುವಂಥವ್ರಾಗ್ತೀರಾ. ನಾವು ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣವೇ? ಪರಿಶುದ್ಧಾತ್ಮ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅನ್ನುವ ಪ್ರಕಾರ ಅಪ್ಪ ಈ ದಿನವನ್ನು ಆರಂಭಿಸುವಾಗ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ಅವರು ನಿನ್ನನ್ನು ನಿರೀಕ್ಷಿಸಿಕೊಂಡು ಈ ದಿನವನ್ನು ಆರಂಭಿಸುವಾಗ ನೀನ್ ತಾನೇ ಪ್ರಿಯ ಮಕ್ಕಳ ಜೀವಿತದಲ್ಲಿ ಕರ್ತನೆ ಹೊಸ ಬಲದಿಂದ ತುಂಬಿಸು. ಅವರ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲೆ ಹಾರುವ ಹಾಗೆ ಸಹಾಯ ಮಾಡು. ಪ್ರತಿಕೂಲಗಳ ಮೇಲೆ ಅವರು ದಾಟಿ ಹಾರುವ ಹಾಗೆ ಸಹಾಯ ಮಾಡು. ಎಂದಿಗೂ ಅವರು ಓಡಿ ಬಳಲದಂತೆ ನಡೆದು ದಣಿಯದಂತೆ ಅವ್ರನ್ನ ಬಲಪಡಿಸು, ಉಪಯೋಗಿಸು, ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.